ವ್ಯಾಸರು ಇದನ್ನೇ ಹೇಳಿದ್ದಾರೆ. ಏನಂತ? ಅರ್ಥಶಾಸ್ತ್ರಮಿದಂ ಪುಣ್ಯಂ ಧರ್ಮಶಾಸ್ತ್ರಮಿದಂ ಪರಂ ಮೋಕ್ಷಶಾಸ್ತ್ರಮಿದಂ ಪ್ರೋಕ್ತಂ ವ್ಯಾಸೇನ ಅಮಿತ ಬುದ್ಧಿನ ಅಂತ ಹೇಳ್ತಾರೆ ನೋಡಿ. ಅರ್ಥಶಾಸ್ತ್ರಮಿದಂ ಪುಣ್ಯಂ, ಇದು ಅರ್ಥಶಾಸ್ತ್ರ ಅಂದ್ರೆ ಹೌದು ಅರ್ಥಶಾಸ್ತ್ರ ಅಂತೆ. ಇದು ಧರ್ಮಶಾಸ್ತ್ರ ಅಂದ್ರೆ ಹೌದು ಇದು ಧರ್ಮಶಾಸ್ತ್ರನೂ ಹೌದಂತೆ. ಇದು ಮೋಕ್ಷಶಾಸ್ತ್ರನ ಅಂದ್ರೆ ಹೌದು ಮೋಕ್ಷಶಾಸ್ತ್ರಮಿದಂ ಪ್ರೋಕ್ತಂ. ಯಾಕೆ ಅಂದ್ರೆ ವ್ಯಾಸೇನ ಅಮಿತ ಬುದ್ಧಿನ, ಇದು ರಚನೆ ಮಾಡಿರುವಂತದ್ದು ನಾನು ನೀನು ಸಾಮಾನ್ಯನಲ್ಲ. ವಿಷ್ಣು ಅಂಶನಾಗಿರುವಂತಹ ನಾರಾಯಣಾಂಶನಾಗಿರುವಂತಹ ಕೃಷ್ಣ ದ್ವೈಪಾಯನರು ವೇದವ್ಯಾಸರು ಅದು ಹೆಂಗ್ ಮಾಡಿದ್ದಾರೆ? ಬರೀ ಕೇವಲ ಬುದ್ಧಿಯಿಂದ ಅಲ್ಲ, ಅಮಿತ ಬುದ್ಧಿನ ಅಂತ ಹೇಳ್ತಾರೆ. ಮತ್ತೆ ಅರ್ಥಶಾಸ್ತ್ರರಿಗೆ ಅರ್ಥಶಾಸ್ತ್ರವಾಗಿ, ಧರ್ಮಶಾಸ್ತ್ರರಿಗೆ ಧರ್ಮಶಾಸ್ತ್ರವಾಗಿ, ಮೋಕ್ಷಶಾಸ್ತ್ರರಿಗೆ ಮೋಕ್ಷಶಾಸ್ತ್ರವಾಗಿ ಕಾಣಿಸಿದ್ರೆ ಆಯುರ್ವೇದ ಶಾಸ್ತ್ರೀಯವರಿಗೆ ಆಯುರ್ವೇದ ಶಾಸ್ತ್ರವಾಗಿ ಕಾಣಿಸೋದಿಲ್ವಾ? ಅದಕ್ಕೆ ಮಹಾಭಾರತ ಆಯುರ್ವೇದ ಶಾಸ್ತ್ರವೂ ಹೌದು ಅಂತ ಈ ಶ್ಲೋಕದಿಂದಲೂ ನಾವು ವ್ಯಾಖ್ಯಾನ ಮಾಡಬಹುದು.